ಹೈಕೋರ್ಟ್ ಒಪ್ಪಿರುವ ಅಂಶಗಳನ್ನೇ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಬೇಕು ಅಂತೇನಿಲ್ಲ. ಅವ್ರಿಗೆ ನ್ಯಾಯಾಧೀಶರಿಗೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ಬೇಕು ಇವ್ರು ಮಾಡ್ತಕ್ಕಂಥ ವಾದ. ಆಗ ಮಾತ್ರ ಜಾಮೀನು ಮುಂದುವರಿಕೆ ಆಗುತ್ತೆ ಹೊರತು ಇಲ್ಲ ಅಂದರೆ ರದ್ದು ಮಾಡ್ತಕ್ಕಂಥ ಸಾಧ್ಯತೆ. ಈಗ ನಮ್ಮ ಪ್ರಕಾರ ಸದ್ಯಕ್ಕೆ 50-50 ರದ್ದಾಗಬಹುದು, ಆಗದೆ ಇಲ್ಲ. ಇನ್ನು ವಿದೇಶ ಪ್ರವಾಸದಲ್ಲಿರುವಂತಹ ದರ್ಶನ್ಗೆ ಸಹಜವಾಗಿಯೇ ಟೆನ್ಷನ್. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಥಾಯ್ಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ ದರ್ಶನ್. ಟೆನ್ಷನ್ನಲ್ಲಿಯೇ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ದಾಸ್. 4 ದಿನಗಳಿಂದ ಥಾಯ್ಲ್ಯಾಂಡ್ನಲ್ಲಿ ಡೆವಿಲ್ ಸಾಂಗ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಥಾಯ್ಲ್ಯಾಂಡ್ಗೆ ದರ್ಶನ್ ತೆರಳಿರುವಂತಹದ್ದು. ಚಿತ್ರೀಕರಣ ಮುಗಿದ ನಂತರ ಥಾಯ್ಲ್ಯಾಂಡ್ನಲ್ಲಿಯೇ ದರ್ಶನ್ 4ರಿಂದ 5 ದಿನಗಳ ಕಾಲ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜುಲೈ 25ರ ನಂತರವೇ ದರ್ಶನ್ ಭಾರತಕ್ಕೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇವತ್ತು ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ನು ಸಹಜವಾಗಿಯೇ ಥಾಯ್ಲ್ಯಾಂಡ್ನಲ್ಲಿರುವಂತಹ ದರ್ಶನ್ಗೆ ಇದ್ದೇ ಇದೆ. ಒಂದು ವೇಳೆ ಇಫ್ ಇನ್ ಕೇಸ್ ಎಲ್ಲಾದರೂ ಬೇಲ್ ರದ್ದಾಗಿದ್ದೇ ಆದರೆ ದರ್ಶನ್ ಅವರು ಆದಷ್ಟು ಬೇಗ ಭಾರತಕ್ಕೆ ಬರಬೇಕಾದಂತಹ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಒಂದು ಡೆಡ್ಲೈನ್ ಕೊಡ್ತಾರೆ ಕೋರ್ಟ್ ಅವರು. ಒಂದು ವೇಳೆ ರದ್ದಾದರೆ 7 ದಿನಗಳ ಒಳಗಾಗಿ ಅಥವಾ 10 ದಿನಗಳ ಒಳಗಾಗಿ ನಿಮ್ಮ ಲೋವರ್ ಕೋರ್ಟ್ಗೆ ಬಂದು ನಿಮಗೆ ನೀವು ಸರೆಂಡರ್ ಆಗಿ ಅಂತ. ಅಷ್ಟು ದಿನಗಳ ಒಳಗಾಗಿ ಅವರು ಬಂದು ಸರೆಂಡರ್ ಆಗಬೇಕಾಗತ್ತೆ ಒಂದು ವೇಳೆ ಕೋರ್ಟಲ್ಲಿ ಬೇಲ್ ರದ್ದಾದರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ಡಿ ಗ್ಯಾಂಗ್ನ ಭವಿಷ್ಯ, 7 ಜನರ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ. ಒಂದು ವೇಳೆ ಜಾಮೀನನ್ನು ರದ್ದು ಮಾಡೋದು ಅಥವಾ ರದ್ದು ಮಾಡದೇ ಇರುವಂತಹದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತಹ ಅಧಿಕಾರ. ಇಫ್ ಇನ್ ಕೇಸ್ ಎಲ್ಲಾದರೂ ಬೇಲ್ ರದ್ದಾಗಿದ್ದೇ ಆದರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ವಿದೇಶದಲ್ಲಿರುವಂತಹ ದರ್ಶನ್ ಅವರು ಯಾವ ರೀತಿ ಬರಬೇಕಾಗುತ್ತೆ, ಯಾವ ರೀತಿ ಸಂಕಷ್ಟವನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ. ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗಿದ್ರು. ಕಳೆದ ಬಾರಿ ಈ ಪೊಲೀಸರ ಪರವಾಗಿ ಆರ್ಗ್ಯುಮೆಂಟನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಒಂದಷ್ಟು ವಿವೇಚನೆಯನ್ನು ಹೈಕೋರ್ಟ್ ಬಳಸಿಲ್ಲ ಜಾಮೀನನ್ನು ನೀಡುವ ಸಂದರ್ಭದಲ್ಲಿ ಅನ್ನೋ ಮಟ್ಟಿಗೆ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತು. ಇವತ್ತು ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಇವತ್ತು ದರ್ಶನ್ ಜಾಮೀನಿನ ಭವಿಷ್ಯ ಏನಿದೆ ಅದು ನಿರ್ಧಾರವಾಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಇನ್ ಕೇಸ್ ಏನಾದರೂ ಜಾಮೀನು ರದ್ದಾದರೆ ಆಗ ದರ್ಶನ್ ಏನು ಮಾಡಬೇಕಾಗುತ್ತೆ ಅಂತೇಳಿ ಕೂಡಲೇ ತನಿಖಾಧಿಕಾರಿ ಯಾರಿರ್ತಾರೋ ಅಂಥವರು ಯಾರ್ಯಾರು ಈಗ ದರ್ಶನ್ ಸೇರಿದಂತೆ ಉಳಿದ 7 ಆರೋಪಿಗಳಿಗೆ ಅವ್ರನ್ನ ಸಂಪರ್ಕ ಮಾಡಿ ಅವರು ಕನ್ಸರ್ನ್ಡ್ ವ್ಯಾಪ್ತಿ ಅಂದರೆ ಜುರಿಡಿಕ್ಷನಲ್ ಕೋರ್ಟ್ ಏನಿದೆ ಆ ಕೋರ್ಟ್ಗೆ ಬಂದು ಸರೆಂಡರ್ ಆಗಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಪೊಲೀಸರು ಮಾಡಿಕೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ದರ್ಶನ್ ಸಿನಿಮಾ ಚಿತ್ರೀಕರಣ ಸಂಬಂಧ ಥೈಲ್ಯಾಂಡ್ನಲ್ಲಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಕರೆ ಹೋಗ್ಬೋದು. ಕರೆ ಹೋಗಿ ಕೂಡಲೇ ಈಗ ಜಾಮೀನು ರದ್ದಾಗಿದೆ, ತಾವು ಆ ಕೋರ್ಟ್ಗೆ ಸರೆಂಡರ್ ಆಗಬೇಕು ಅನ್ನೋ ಮಟ್ಟಿಗೆ ಸೂಚನೆಯನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಕೋರ್ಟ್ನಲ್ಲಿ ಈಗಾಗಲೇ ಈ ಹಿಂದೆ ಇದ್ದಂತಹ ಬಳ್ಳಾರಿ ಜೈಲು ಏನಿತ್ತೆ ಅಥವಾ ಪರಪನಾಗ್ರಹಾರ ಜೈಲ, ಆ 2ರಲ್ಲಿ ಒಂದು ಜೈಲನ್ನು ತೀರ್ಮಾನ ಮಾಡಿ ಮತ್ತೆ ಜೈಲಿಗೆ ಕರೆದುಕೊಂಡು ಹೋಗಿ ತನಿಖಾಧಿಕಾರಿಗಳು ಬಿಡಬೇಕಾದಂತಹ ಹೊಣೆ ಇರುತ್ತೆ. ಇದೆಲ್ಲವೂ ಕೂಡ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾದಂತಹ ಸಂದರ್ಭದಲ್ಲಿ ಇನ್ ಕೇಸ್ ಜಾಮೀನು ಸಿಕ್ಕಿದ್ರೆ ಅದು ಬಹುತೇಕ ರಿಲೀಫ್ ಆದಂತೆ. ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಏನಿದೆ ಅದನ್ನು ಎತ್ತಿ ಹಿಡಿದಂಥದ್ದೇ ಆದಲ್ಲಿ ಇಲ್ಲಿ ಕೋರ್ಟ್ ಲೋಯರ್ ಕೋರ್ಟ್ನಲ್ಲಿ ವಿಚಾರಣಾ ಕೋರ್ಟ್ ಏನಿದೆ ಆ ಕೋರ್ಟ್ನಲ್ಲಿ ಇವರ ಟ್ರಯಲ್ ಮುಗಿದು ಅಲ್ಲಿ ಶಿಕ್ಷೆ ವಿಧಿಸುವವರೆಗೂ ಅಥವಾ ಖುಲಾಸೆ ಅಂತ ಹೇಳುವವರೆಗೂ ಕೂಡ ಇನ್ಯಾವುದೇ ಟೆನ್ಷನ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮೇಲ್ಮನವಿ ಹೋಗೋದಕ್ಕೆ ಇನ್ಯಾವುದೇ ಚಾನ್ಸಸ್ ಇರೋದಿಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು ದರ್ಶನ್ಗೆ ಎಲ್ಲೋ ಒಂದು ಕಡೆ ಬಹು ಮುಖ್ಯವಾದಂತಹ ದಿನ. ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಬಹುದು ಅನ್ನೋ ಒಂದು ಆತಂಕ, ಭಯ ಇದ್ದೇ ಇದೆ. ಕಾರಣ ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳು, ಇವರ ಮೇಲೆ ಇರುವಂತಹ ಈ ಬೇರೆ ಬೇರೆ ಕೇಸ್ಗಳು ಯಾವಿವೆ ಆ ಕೇಸ್ಗಳನ್ನು ಕೊಡಿ, ಡೀಟೇಲ್ಸನ್ನು ಕೊಡಿ ಅನ್ನೋ ಮಟ್ಟಿಗೂ ಕೂಡ ಸುಪ್ರೀಂ ಕೋರ್ಟ್ ಕೇಳಿತು. ಹೀಗಾಗಿ ಎಲ್ಲೋ ಒಂದು ಕಡೆ ಟೆನ್ಷನ್ನು, ಆತಂಕ, ಭಯ ಇದ್ದೇ ಇದೆ. ಕಾರಣ ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಏನಾದರೂ ರದ್ದು ಮಾಡಿಬಿಟ್ರೆ ಹೇಗೆ ಅಂತೇಳಿ. ಕಾರಣ ಇವರು ಬೆನ್ನು ನೋವಿನ ಚಿಕಿತ್ಸೆಗಾಗಿ ಜಾಮೀನನ್ನು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಅದಾದ ಬಳಿಕ ಎಲ್ಲೂ ಕೂಡ ಸರ್ಜರಿಗೆ ಒಳಗಾಗಲಿಲ್ಲ. ಹೀಗಾಗಿ ಬಹುತೇಕ ಏನಾದರೂ ರದ್ದಾದರೆ ಏನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಒಂದಷ್ಟು ವಕೀಲರನ್ನ ಸಂಪರ್ಕ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿರೋದು. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇವತ್ತು ಬೆಳಗ್ಗೆ ಕೋರ್ಟ್ ಕಲಾಪ ಆರಂಭ ಆಗಿ 10:30ಕ್ಕೆ 3ನೇ ಕೇಸ್ ಏನೋ ಇದೆಯಂತೆ. 11 ಗಂಟೆ ಅಷ್ಟೊತ್ತಿಗೆ ಎತ್ಕೋಬೋದು. ಬಟ್ ಕಪಿಲ್ ಸಿಬಲ್ಗೆ ಎಷ್ಟು ಟೈಮ್ ಕೊಡ್ತಾರೆ ವಾದ ಮಾಡೋದಕ್ಕೆ ಇವರು ಅಂತಕ್ಕಂಥದ್ದನ್ನು ನೋಡಿ ಅವರ ವಾದ ಮುಗಿದ ನಂತರ
ಇವತ್ತೇ ತೀರ್ಪು ಪ್ರಕಟ ಮಾಡ್ಬೋದು ಅಥವಾ ರಿಸರ್ವ್ ಮಾಡ್ಬೋದು, ಕಾಯ್ದಿರಿಸಲಾಗಿದೆ ಅಂತ ಹೇಳ್ಬೋದು. ಎಲ್ಲ ಸಾಧ್ಯತೆಗಳು ಇದೆ. ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಜನ, ನೋಡೋಣ ಏನಾಗುತ್ತೆ ಅಂತ.